ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ಹೇಗಿದ್ದೀರಾ? ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಒಂದು ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರಾ? ಮಾಡಬೇಕು, ಯಾಕಂದರೆ ಇಡೀ ದಿನ ನಮ್ಮನ್ನು ಕಾಪಾಡೋದು ನಿಮ್ಮ ಪ್ರಾರ್ಥನೆಯು, ನಿಮ್ಮ ಆ ವಾಗ್ದಾನಗಳೇ. ನನ್ನ ಪ್ರಿಯ ದೇವರ ಜನರೇ, ಈ ಶುಭಕರವಾದ ದಿನದಲ್ಲಿ ದೇವರು ನಿಮಗಾಗಿ, ನಮ್ಮೆಲ್ಲರಿಗಾಗಿ ಕಲ್ಪಿಸಿರುವ ಒಂದು ಶ್ರೇಷ್ಠಕರವಾದ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 64ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ಐಸೈಯಾ 64 verse 8. ಆದರೆ ಈಗ ಓ ಕರ್ತನೇ, ನಮ್ಮ ತಂದೆ ನೀನೇ, ನಾವು ಮಣ್ಣು, ನೀನು ನಮ್ಮ ಕುಂಬಾರನು, ನಾವೆಲ್ಲರೂ ನಿನ್ನ ಕೈಕೆಲಸವೇ. ಬಟ್ ನೌ ಓ ಲಾರ್ಡ್, thou art my father. We are the clay and thou our potter, and we are all the work of thy hand. Hallelujah. ಸ್ತೋತ್ರಂ. ಭಕ್ತನು ಹೀಗೆ ಹೇಳುತ್ತಾ ಇದ್ದಾನೆ, ಓ ಕರ್ತನೆ, ನಮ್ಮ ತಂದೆ ನೀನೇ, ನಾವು ಮಣ್ಣು. ಭಕ್ತನು ಹೇಳೋದೇನೆಂದ್ರೆ, ನಾನು ಮಣ್ಣು, ನನ್ನ ತಂದೆ ನೀನಾಗಿದ್ದಿ. ಐ ಆಮ್ ದ ಕ್ಲೇ and you are my potter, you are my father. ಈ ಮುಂಚಾನೆ ವೇಳೆಯಲ್ಲಿ, ಈ ತಿಂಗಳ 2ನೇ ದಿವಸ, ನೀವು ನಾವು ಒಂದು ಅನುಭವದಲ್ಲಿರಬೇಕು. ಪರಲೋಕದಲ್ಲಿರೋ ಒಬ್ಬ ನಮ್ಮ ತಂದೆ ಇದ್ದಾರೆ. ಆ ತಂದೆ ಕೈಯಿಂದ ನಾವು ನಡೆದರೆ ಅದು ನಮಗೆ ಶುಭದಾಯಕವಾಗಿಯೂ ಲಾಭದಾಯಕವಾಗಿಯೂ ಇರುತ್ತೆ. ಆಮೇಲೆ ಆ ಕುಂಬಾರನ ಕೈಯಲ್ಲಿ ಮಣ್ಣು ಹೇಗೆ ಭದ್ರವಾಗಿರುತ್ತದೋ, ಆ ಕುಂಬಾರನ ಕೈಯಲ್ಲಿ ಆ ಮಣ್ಣಿಗೆ ಆ ಕುಂಬಾರನ ಹೆಂಗೆ ಒಳ್ಳೆ ರೂಪವನ್ನು ತರುತ್ತಾನೋ, ಅದೇ ರೀತಿಯಾಗಿ ಪರಲೋಕದಲ್ಲಿರೋ ತಂದೆಗೆ ನಾವು ಕೂಡ ಒಳ್ಳೆ ಮಣ್ಣಾಗಿದ್ದರೆ, ಈ ತಿಂಗಳಲ್ಲಿ ನಮ್ಮಲ್ಲಿ ಅನೇಕರನ್ನು ದೇವರೇನು ಮಾಡ್ತಾರಂದ್ರೆ ಒಳ್ಳೆ ರೂಪವನ್ನು ತರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಮ್ಮನ್ನು ಭದ್ರವಾಗಿ ಕಾಪಾಡೋದಕ್ಕೆ ಇಷ್ಟಪಡ್ತಾರೆ. ನಮ್ಮಲ್ಲಿರೋ ಅನೇಕ ಕಲ್ಲು ಮುಳ್ಳು, ಸಣ್ಣ ಸಣ್ಣ ಕಸ ಕಡ್ಡಿಗಳಿರುತ್ತದೆಲ್ಲ ತೆಗೆಯೋದಕ್ಕೆ ಇಷ್ಟಪಡ್ತಾರೆ. ಪ್ರಿಯ ದೇವರ ಜನರೇ, ಆತನ ಇಷ್ಟ, ಆತನ ಚಿತ್ತ ಏನಂದ್ರೆ ನೀವು ನಾವು ಒಂದು ಒಳ್ಳೆ ಪಾತ್ರೆಯಾಗಿರ್ಬೇಕು. ಹಲ್ಲೆಲೂಯಾ. ಆ ಕುಂಬಾರನಿಗೆ ಇರೋ ಒಂದೇ ಆಶೆ, ನನ್ನ ಮಗನು ನನ್ನ ಮಗಳು ಒಳ್ಳೆ ಪಾತ್ರೆಯಾಗಿರ್ಬೇಕು. ಬನ್ನಿ, ನಮ್ಮನ್ನು ನಾವು ದೇವ್ರ ಕೈಗೆ ಒಪ್ಪಿಸಿಕೊಳ್ಳೋಣ, ಆತನ ಕೈಯಲ್ಲಿ ಒಳ್ಳೆ ಪಾತ್ರೆಯಾಗಿರೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ನಿನ್ನ ಕೈ ಕೆಲಸ, ಆತನ ಕೈ ಕೆಲಸ ಆಗಿದ ಮೇಲೆ ನಾವ್ಯಾಕೆ ನಮ್ಮ ಇಷ್ಟದ ಪ್ರಕಾರವಾಗಿ ನಡೆದುಕೊಳ್ಳೋಣ? ಆ ದೇವರ ಇಷ್ಟದ ಪ್ರಕಾರವಾಗಿ ನಡೆದುಕೊಂಡರೆ ದೇವರು ನಿಶ್ಚಯವಾಗಿ ನಮ್ಮನ್ನು ಒಂದು ಒಳ್ಳೆ ಪಾತ್ರೆಯಾಗಿ ಮಾಡುತ್ತಾರೆ. ಆಮೇನ್. ಹಾಗಿದ್ರೆ ಬನ್ನಿ, ಆ ಕುಂಬಾರನ ಕೈಯಲ್ಲಿ ನಮ್ಮ ಜೀವನ ಒಪ್ಪಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೇವೆ. ಕೊಟ್ಟಿರುವ ವಾಕ್ಯಕ್ಕಾಗಿ ಸ್ತೋತ್ರ ರಾಜ. ಈ ವಾಕ್ಯ ಯಾರ್ಯಾರು ಕೇಳುತ್ತಾ ಇದ್ದಾರೋ ಅವರೆಲ್ಲರೂ ನಿನ್ನ ಕೈ ಕೆಲಸ ಆಗಿರೋದ್ರಿಂದ ಅವರನ್ನವರು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಳ್ಳುತ್ತಾ ಇದ್ದಾರೆ. ಒಳ್ಳೆ ಕುಂಬಾರನ ಕೈಯಲ್ಲಿರುವ ಮಣ್ಣಾಗಿ ಇರಬೇಕಂತ ಇಷ್ಟಪಡ್ತಾ ಇದ್ದಾರೆ. ಅಯ್ಯ, ಮುಂದಿರೋ ದಿನಗಳಲ್ಲಿ ಈ ಮಣ್ಣನ್ನು ಹೇಗೆ ನೀನು ಸುಂದರವಾದ ಪಾತ್ರೆಯಾಗಿ ಮಾಡಿ ಅಪ್ಪ ಈ ಲೋಕದಲ್ಲಿ ನೀನು ಕಳಿಸ್ತೀಯೋ ಅವ್ರನ್ನ ಹಾಗೆ ಸಿದ್ಧಪಡಿಸಿ ನೀನು ಸ್ಥಿರಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠೋಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ಸಂತೋಷವಾಗಿರಿ. ನೀವು ನಿಮ್ಮ ಜೀವನ ದೇವರ ಕೈಗೆ ಒಪ್ಪಿಸಿದ್ದೀರಾ. ಸೊ ಕುಂಬಾರನ ಕೈಯಲ್ಲಿರೋರು ಯಾರು ಕೂಡ ನಿಷ್ಫಲವಾಗಿ ಹೋಗೋದಿಲ್ಲ, ಅವರನ್ನು ದೇವರು ಕಾಪಾಡುತ್ತಾರೆ. ಮೇ ಗಾಡ್ ಬ್ಲೆಸ್ ಯು. ನಾಳೆ ಮರಳಿ ಒಂದು ಶ್ರೇಷ್ಠಕರವಾದ ವಾಕ್ಯದಿಂದ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.